ನಾನು ಪೋಸ್ಟ್ ಆಗಬೇಕಲ್ಲ. ಲೇ ಇವನದಿಲ್ಲ ಇನ್ಸ್ಟಾಗ್ರಾಮ್ದ ಪೋಸ್ಟ್ ಬಿಟ್ಟ. ಹ್ಞೂ ನೋಪ್ಪ, ಈ ಪೋಸ್ಟ್ ನಾನು ನೋಡಿ ನೀನು ನೋಡಿ ನಗಾಕತ್ತಾರ ಎಲ್ಲ. ಏ ಗಣಿ ನೀ ಯಾಕೆ ನಿಂತಿ ಬೈ ನೀನೇ ಪೋಸ್ಟ್ ಹಾಕಿದ್ದಿಲ್ಲ ಬೈ, ಅದಕ್ಕೆ ಕಮೆಂಟ್ ಕಟ್ಕೊಂಡು ಹಿಡ್ದಾಕ್ ಕೊಟ್ಟಂತ. ಅದು ಸೋಷಿಯಲ್ ಮೀಡಿಯಾದಾಗ ಎಲ್ಲ ಕಾಮನ್, ತಲೆ ಕೆಡಿಸ್ಕೋಬೇಡ ಬೈ. ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೋಬೇಕು, ಇನ್ನೊಬ್ಬರು ತಲೆ ಕೆಡೋಕೆ ಹೋಗ್ಬೇಡ ಬೈ. ಆದ್ರೂ ಬೈ ಇರ್ಲಿ ಬಾ, ಏನಾಗಲ್ಲ. ಹಾಂ ಹಲೋ ಮಮ್ಮಿ, ಈಗ ಕಾಲೇಜ್ಲಿಂದ ಬಂದೆ ಮಮ್ಮಿ. ಮಮ್ಮಿ ನಾ ಒಂದು ಪೋಸ್ಟ್ ಹಾಕಿದ್ದೆ, ಅದಕ್ಕೆ ಕೆಟ್ಟಾಗಿ ಕಮೆಂಟ್ ಹಾಕಿದ್ರು. ಹ್ಞೂ ಮಮ್ಮಿ, ಹ್ಞೂ ಮಮ್ಮಿ. ಹೇ ಗಣಿ ಬರೋ ಇಲ್ಲಿ. ಏನೇ ಆಗೈತಲ್ಲ ಒಂದು ಟ್ರೋಲ್ ಏನಾಗಿದೆ? ಸರ್ ನಾ ಪೋಸ್ಟ್ ಹಾಕಿದ್ದೆ ಸರ್, ಅದಕ್ಕೆ ಬೇಡ ಕಮೆಂಟ್ಸ್ ಹಾಕಿದ್ದು ಸರ್, ಹಿಂಗೆಲ್ಲ ಆಗಿತ್ತು ಸರ್. ಅದಕ್ಕೆ ಯಾಕೆ ಇಷ್ಟು ಡಲ್ ಆಗಿದೆಯೋ? ನಿನ್ನ ಮ್ಯಾಗ ನೀ ನಂಬಿಕೆ ಇಟ್ಕೋಬೇಕು. ಸೊ ನಿನ್ನ ವರ್ಕ್ ನೀ ಕಂಟಿನ್ಯೂ ಮಾಡಿ. ಮೇ ಬಿ ಅಲ್ಲಿ ಸ್ವಲ್ಪ ಬ್ಯಾಡ್ ಆಗಿರ್ಬೋದು, ಬಟ್ ಅದನ್ನು ಓವರ್ಕಮ್ ಮಾಡ್ಬೋದು. ಓಕೆ, ನಿನ್ನ ಮ್ಯಾಗ ನೀ ಬಿಲೀವ್ ಇಟ್ಕೋ, ಚಲೋ ಮಾಡ್ತೀನಿ. ಹ್ಞೂ ಓಕೆ, ಡಲ್ ಇರೋಕೋಬೇಡ. ಹಾಂ ಸರ್. ಬಿ ಪಾಸಿಟಿವ್. ಓಕೆ ಸರ್. ನಾ ಹಿಂಗೆಲ್ಲ ಪೋಸ್ಟ್ ಹಾಕಿದ್ದೆ, ನಾ ಪೋಸ್ಟ್ ಹಾಕಿದ್ದಕ್ಕೆ ಆ ನಮೂನಿ ಕಮೆಂಟ್ ಹಾಕಿದ್ರು ಮಂದಿ. ಯಾಕೆ ಹಿಂಗೆ ಹಾಕಿದ್ರು ಪೋಸ್ಟಿಗೆ ಕಮೆಂಟ್? ಏನು ತಪ್ಪು ಮಾಡಿದೆ ನಾ ಪೋಸ್ಟ್ ಒಳಗೆ? ಈ ಥರ ಎಷ್ಟು ಮಂದಿ ಟ್ರೋಲ್ ಆಗ್ತಿರ್ಬೋದು ನಮ್ಮ ಕರ್ನಾಟಕದಾಗ ಯಾಕೆ ಇಂಡಿಯಾದಾಗ ಎಷ್ಟು ಮಂದಿ ಟ್ರೋಲ್ ಆಗ್ತಿರ್ಬಾರ್ದು ಈ ಥರ. ಸೊ ಇದಕ್ಕೆ ಏನಾದ್ರು ಪರಿಹಾರ ಹುಡ್ಬೇಕಲ್ಲ. ನಾನು ತಡೀಪ, ನಾನು ಇದ್ರ ಮ್ಯಾಗ ಡಾಕ್ಯುಮೆಂಟ್ರಿ ಮಾಡ್ತೇನೆ. ಏ ಗಣಿ ಏನು ಫುಲ್ ಖುಷಿಯಾಗಿಲ್ಲ? ಫುಲ್ ಬೈ. ಏನೇನಾತ ಬೈ? ನಾನು ಟ್ರೋಲ್ ಮಾಡಿದ್ರು ನೋಡು, ಅದೆಲ್ಲ ನಂದು ಎಕ್ಸ್ಪೀರಿಯನ್ಸ್ ಪೂರಾ ಶೇರ್ ಮಾಡಿ ಒಂದು ಬ್ಲಾಗ್ ಮಾಡಿಬಿಟ್ಟಿದ್ದೆ. ಸೊ ಅದರಲ್ಲಿ ಜಗ್ ಮಂದಿ ರಿವ್ಯೂ ಮಾಡಿದ್ರು, ಅದನ್ನು ಮಾಡಿದ್ರು. ಫುಲ್ ಸ್ಪೋರ್ಟಿವ್ ಆಗಿ ಮಾಡಿ ಜಗ್ ಮಂದಿ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡತ್ತಾರೆ, ಅವ್ರದ್ದೆಲ್ಲ ತೊಗೊಂಡು ಪೂರಾ. ಈಗ ನೋಡಿ ಹಂಗೆ ಮಾಡಿದ್ದು, ಈಗ ಎಲ್ಲರೂ ನಿನ್ನಿಂದ ಪ್ರೇರಣೆಗೊಂಡ್ರೆ ಅಂದ್ರೆ ನಿನ್ನಂಗೆ ಯಾರು ಟ್ರೋಲ್ ಆಗಿರ್ತಾರಲ್ಲ ಅವರು ಹೊರಗೆ ಬರೋಕ್ಕೆ ಸಹಾಯ ಆಯ್ತು, ಹೌದಿಲ್ಲ? ಹೌದು ಗಣಿ, ಇದು ನಿಂದ ಮಹತ್ವದ ಕೆಲಸ. ಸಾಮಾಜಿಕ ಮಾಧ್ಯಮದಲ್ಲಿ ನಕಾರಾತ್ಮಕ ಪ್ರತಿಕ್ರಿಯೆಗಳು ಸಾಮಾನ್ಯ, ಆದರೆ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಸಕಾರಾತ್ಮಕತೆ ಮತ್ತು ಧೈರ್ಯದಿಂದ ಅದನ್ನು ಎದುರಿಸಬೇಕು.